ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಜಿಮ್ ಸರ್ ಬಂದ್ಬಿಟ್ಟಾರ. ಜಿಮ್ ಓಪನ್ ಮಾಡ್ಯಾರ ಇವತ್ತು. ಬರ್ರಿ ತೋರಿಸ್ತೀನಿ ಹೆಂಗೆ ಜಿಮ್. ಆ್ಯಕ್ಚುಲಿ ಇವತ್ತು ಜಿಮ್ ಒಳಗೆ ವೀಡಿಯೋ ಮಾಡ್ಬೇಕಂತಿದ್ದೆ. ನಮ್ಮ ಜಿಮ್ ಮಾಸ್ಟರ್ ಬೈದ್ಬಿಟ್ರು, ವೀಡಿಯೋ ಬ್ಯಾಡ್ರಿ, ಬರ್ರಿ ವರ್ಕೌಟ್ ಮಾಡಿರಿ ಅಂತಂದೇಳಿ. ಸೊ ಹಂಗಾಗಿ ವೀಡಿಯೋ ಮಾಡೋದಾಗಲಿಲ್ಲ, ಕ್ಷಮಿಸ್ರಿ. ಬಟ್ ನಾಳೆ ತೋರಿಸ್ತೀನಂತ, ಇನ್ನೊಂದು 2 ವಾರದಾಗ. ಅಷ್ಟೊಂದ್ರೆ ನಾನು ಸ್ವಲ್ಪ ಫಿಟ್ ಆಗಿರ್ತೀನಿ, ಫಿಟ್ಟಾಗಿ ನಿಮಗೂ ತೋರಿಸ್ತೀನಂತ. ಈಗ ನಮ್ಮ ಕೆಲಸ, ನಮ್ಮ ರುದ್ರವರು ಅವ್ರ ಮನೆ ದೇವರಿಗೆ ಹೊಂಟಾರ ಗೊಡ್ಚಿಗೆ. ಸೊ ನಾವು ಇಲ್ಲೇ ಪುರ್ತಿಗೇರಿ ಇಲ್ಲ ರಾಜೂರು ಅಂತ ಐತಿ, ಅವರೊಳ ನಾವು ಕಾರು ಯಾವ್ದ್ರಾಗ ಒಂದು ಕಾರ್ ತೊಗೊಂಬರ್ಬೇಕು. ಇವಾಗ ಹೋಗಿ ಗಾಡಿ ತೊಗೊಂಬರ್ಗಿತ್ತು, ನಾನು ಇಬ್ಬರು ಹೊಂಟೀವಿ. ನಮ್ಮೂರು ಗಾಯ್ಸ್, ಹೋಯ್ತು ನೋಡಿ ಕಾರ್ ತೊಗೊಳೋದ ನೋಡ್ರಿ. ಗಾಯ್ಸ್ ಈಗ ಜಸ್ಟ್ ಒಂದು ಕಾಲೇಜ್ ಕ್ರಾಸ್ ಹೋಗಿ ಕಾಫಿ ಕುಡಿಯತ್ತೀವಿ. ನಾನು ನಮ್ಮ ಜಿಮ್ ಪಾರ್ಟ್ನರ್ ಇಬ್ಬರು ಹೊಸ್ಕೊಡತ್ತಾರೆ ಕಾಫಿ ಇಲ್ಲಿ, ಅದಕ್ಕೆ ಇಲ್ಲೇ ಬಂದಿದ್ದೀವಿ. ಗಾಯ್ಸ್ ಒಬ್ರಿಗೆ ಭೇಟಿಯಾಗಿದೆ. ಈಗ ಟೈಮ್ 8 ಗಂಟೆ ಆಯ್ತು, ಮನೆಗೆ ಹೋಗೋಣಂತ. ಗಾಯ್ಸ್ ಇವತ್ತು ಜಿಮ್ ಭಾಳ ವರ್ಕೌಟ್ ಮಾಡಿಸ್ಬಿಟ್ಟ. ಕರೆಕ್ಟಾಗಿ ನಡೆಯಕ್ಕೆ ಬರೋದು. ನಮ್ಮ ಮನೆಯವ್ರು ನಾನು ನೋಡಿ ನಗಾತಾರೆ ಗಾಯ್ಸ್. ಜಿಮ್ ಹೋಗಿ ತೆಳಗಾಗ್ತೀವಿ ಅಂತ ಒಂದು ನಗು ಆದ್ರೆ ನಡೆಯಕ್ಕೆ ಬರಲ್ಲಾರ್ದ ಮನೆಯವ್ರು ನೋಡಿ ನಗ್ತಾರೆ ಅನ್ನೋದು ಇನ್ನೊಂದು ಆಗ್ತೈತಿ. ನಾನು ನಡೆಯೋದು ನೋಡಿ ಪೂರ ನಗಾತಾರೆ ಗಾಯ್ಸ್ ನಮ್ಮ ಮನೆಯೊಳಗೆ. ಚಹಾ ಮಾಡ್ಯಾರ, ಚಹಾ ಕುಡಿಯಂಬರ್ರಿ ಈಗ. ಹಲೋ ಗಾಯ್ಸ್, ಜಾಗ ಮಾಡಿ ನಮ್ಮ ಮಮ್ಮಿ ದೋಸೆ ಮಾಡಿಕೊಟ್ಟಾರ. ನೆನ್ನೆನ ದೋಸೆ ಆಗೈತಿ, ಇವತ್ತಿನ ದೋಸೆನ. ಶರ್ಟು ಅಷ್ಟೊಂದು ಹೊಲಸಾಗಿದ್ದಿಲ್ಲ, ಅದಕ್ಕೆ ಐದು ಹಾಕೊಂಡಿನಿ. ಟೈಮ್ ನೋಡೋದು 9:30 ಆಗಿ ಬಂತು. ಬರೀ ಪಟ ನಾಷ್ಟ ಮಾಡ್ಕೊಂಡು ಜಸ್ಟ್ ಇವಾಗ ಅಂಗಡಿಗೆ ಬಂದೀನಿ. ಅಂಗಡಿಗೆ ಬಂದು ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಜಸ್ಟ್ ಈಗ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನಂತ. ಗಾಯ್ಸ್ ಇವತ್ತು ಶಾಪ್ ಒಳಗೆ ಯಾವುದೇ ಕಸ್ಟಮರ್ಸ್ ಇರಲಿಲ್ಲ. ಸೊ ಕುಂತ್ಕೊಂಡು ಬೋರ್ ಬಂತು, ಅದಕ್ಕೆ ಮನೆಗೆ ಬಂದೆ. ಆ್ಯಕ್ಚುಲಿ ಊಟದ ಟೈಮನ್ನು ಆಗೈತೆ, ಊಟಕ್ಕಂತ ನಾವು ಬಂದಿದ್ದೆ ಮನೆಗೆ. ಸ್ವಲ್ಪ ಊಟ ಮಾಡಿ ಸ್ವಲ್ಪ ಕುಂತ್ಕೊಂಡು ರೆಸ್ಟ್ ಮಾಡಿ ಹೋಗೋಣಂತ. ಫಸ್ಟ್ ಡೇ ವರ್ಕೌಟ್ ಅಲ್ಲ, ಸೊ ಎಲ್ಲ ಕಡೆನೂ ಪೇನ್ ಆಗತ್ತೈತೆ ಭಾಳ. ಗಾಯ್ಸ್ ಮಾರ್ನಿಂಗಿಂದ ಇಷ್ಟ ಕುಂತೀನಿ ಅಂಗಡಿ ಒಳಗೆ. 5 ಗಂಟೆಗೆ ಆಲ್ರೆಡಿ ಟೈಮು. ಒಂದು ಕಸ್ಟಮರ್ ಇಲ್ಲ, ಫುಲ್ಲು ಕಾಸರ ಆಗ್ಬಿಟ್ಟೈತಿ. ಅದ್ರಾಗ ಇವತ್ತು ಮಾರ್ನಿಂಗು ನಿನ್ನೆ ಮಾಡಿದ ವರ್ಕೌಟು ಫುಲ್ಲು ಚೆಸ್ಟ್ ಹತ್ರ, ಕಾಲು ಹತ್ರ ಎಲ್ಲ ಫುಲ್ ಪೇನ್ ಆಗ್ಬಿಟ್ಟೈತಿ. ಕುಂದ್ರಕ್ಕೂ ಮಾಡಿಲ್ಲ ಗೈಸ್. ಅಪ್ಪಾಜಿ ಬರಾಟಿಯಿಂದ ಬಂದು ಅನಿಸಿಲ್ಲ, ಮನೆಗೆ ಹೋಗಿ ಮಲ್ಕೋಬೇಕು ಅಂದ್ಕೊಂಡಿನಿ. ಬರೋ ಮಟ್ಟ ವೇಟ್ ಮಾಡಬೇಕು ಅಷ್ಟೇ. ವಿಘ್ನೇಶ್ವರ ಒಂದು ಹೊಸ ಪ್ರಾಡಕ್ಟ್ ಉಂಟಾಗ ಗೈಸ್. ಇಲ್ಲೇ ನಮ್ಮ ಅಂಗಡಿ ಮುಂದ್ಗಡೆ ಒಂದು ಚಹಾ ಅಂಗಡಿ ಐತಿ, ಅಲ್ಲೇ ಹೋಗಿ ನೋಡಿದೆ ಜಸ್ಟ್ ಒಂಥರ ಐತಿ ಪಾಪಡ್ ಚಟ್ನಿ. ಇಲ್ಲೇ ಟ್ರೈ ಮಾಡೋಂಗಿಲ್ಲ, ಮನೆಗೆ ಹೋಗಿ ಮಮ್ಮಿ ಕಡೆ ಟ್ರೈ ಮಾಡಿಸ್ತೇನೆ. ಯಾಕಂದ್ರೆ ನಾ ಏನು ತಿಂದರೂ ಚಲೋ ಐತೆ ಅಂದ್ಬಿಡ್ತೀನಿ. ನಮ್ಮ ಮಮ್ಮಿ ಅದಕ್ಕೆ ಕರೆಕ್ಟಾಗಿ ಹೇಳ್ತಾರೆ. ಅವ್ರು ಚಲೋ ಐತಂದ್ರೆ ಇಂಥದ್ದು ಇನ್ನೊಂದು ದೊಡ್ಡ ಪ್ಯಾಕ್ ಬರ್ತೈತಿ 200 ಗ್ರಾಮ್ಸಿಂದು, ಅದನ್ನು ತೊಗೊಂಡೋಗಿ ಬರ್ತೈತೆ. ಆಮೇಲೆ 35 ರೂಪಾಯಿ ಅಷ್ಟೇ, ಭಾಳ ಏನಿಲ್ಲ. ನೋಡೋದು ಬರ್ರಿ, ಮಮ್ಮಿ ಕೇಳೋಣ ಹೆಂಗೈತೆ ಅಂತ. ಗಾಯ್ಸ್ ಇವಾಗ ಜಸ್ಟ್ ಅಂಗಡಿಯಿಂದ ಬಂದರೆ ಅಂಗಡಿ ಕ್ಲೋಸ್ ಮಾಡಿ. ನಮ್ಮ ದೋಸ್ತ ಇವತ್ತು ಬೆಳಗ್ಗೆ ಗಾಡಿ ತೊಗೊಂಡು ಹೋಗಿದ್ದ. ಅವ್ರು ಬಂದಿದ್ದವ್ರ ಜಾತ್ರೆ ಇತ್ತಂತ ಅಲ್ಲಿಗೆ ಹೋಗಿದ್ದ. ಈ ಕಾರ್ ತೊಗೊಂಬಂದು ಬಂದವ. ಈಗ ಅವಂಗೆ ಬಿಟ್ಟು ಬರ್ಬೇಕಂತ ಬರ್ಬೇಕು. ಈ ಕಾರ್ ಬಿಟ್ಟು ಬಂದು ವಾಪಸ್ ನಾವು ಅಲ್ಲಿಂದ ಬೈಕ್ ತೊಗೊಂಬರ್ಬೇಕು. ಈಗ ಗಾಡಿ ವರ್ಷ ಬಾಲೆ ಹೊರಗೆ ಇಲ್ಲೇ ನಮಗೆ ಮರ್ಯಾದಿಲ್ಲನ ಗಾಡಿ ಈಗ ವರ್ಷ ಅಂತ ನಾವು ಇಳಿಬೇಕಂತ. ಗಾಡಿ ಇರೋದು ಹೊಡೆಕಾಗಿರ್ತೈತಿಲ್ಲ, ಏನು ಕಾಡ್ತಾರ ಮಾರೆ. ಎದಕ್ಕೆ ಕಾಡ್ತಿರ್ಲಿ ನಮಗೆ? ಎದಕ್ಕೆ ಕಾಡ್ತೀರಿ ನಮಗೆ? ಬರ್ರಿ ಇಂಥ ಗೈಸ್ ಈ ಸುಳ ಮಾತಾಡಂಗಿಲ್ಲ, ಏನಿಲ್ಲ, ಸುಮ್ಮನೆ ಬಂದು ಇದನ್ನು ಮಾಡೋದು ಬಿಡೋದು. ಕದ ತೆಗೆದು ನಾಟಕ ಮಾಡ್ತಾನೆ. ಇವಂಗ ನಂಬಾಡ್ರಿ, ಯಾರಿಗೆ ನಂಬಿದ್ರು ಇವಂಗ ನಂಬಕ್ಕೆ ಹೋಗ್ಬೇಡ್ರಿ. ಒಟ್ಟ 7 ಕಳ್ಳನ ಮಗ. ನಿನ್ನ ಬಗ್ಗೆ ಹೇಳತ್ತಿದ್ದೆ ಬೈ, ಏನಂತ? ನಮ್ಮ ಹುಡುಗ ಭಾಳ ಒಳ್ಳೆಯವ, ಒಟ್ಟ ಏನು ಮಾಡಂಗಿಲ್ಲ. ಸಾರಿ ಗೈಸ್, ಬಂದ ತಕ್ಷಣ ಮಕ್ಕೊಂಬಿಟ್ಟೆ.
ಯಾಕಂದ್ರೆ ಮಾರ್ನಿಂಗ್ ಜಿಮ್ ಮಾಡಿದ್ನಲ್ಲ, ಸೊ ಹಂಗಾಗಿ ಫುಲ್ ಮೈಕೈ ಎಲ್ಲ ಫುಲ್ ನೋವಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಮಲ್ಕೊಂಬಿಟ್ಟಿದೆ. ಇವಾಗ ಜಸ್ಟ್ ಎದ್ದೀನಿ. ಇವಾಗ ಎದ್ದು ಇನ್ನೂ ಊಟ ಮಾಡಿಲ್ಲ. ನಮ್ಮ ಮಮ್ಮಿ ರೊಟ್ಟಿ ಮಾಡಿ ಇಟ್ಟಾರ, ಊಟ ಮಾಡಬೇಕು. ಊಟ ಮಾಡಿ ಮಕ್ಕಳಲ್ಲ ಅಂತ ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಲವ್ ಯು. ಗುಡ್ ನೈಟ್. ಬಾಯ್.